ರಾಕೇಶ್ ಒಂದು ಉತ್ತಮವಾದಂತಹ ಟ್ಯಾಕಲ್. ಸುಮಂತ್ ಅವರನ್ನು ಬಂಧಿಸಲು ಯಶಸ್ವಿ ಆದರು. 4-2 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ನೂತನ್, ಕಲ್ಕೆರೆ ಮೋಹನ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಇವರ ಪ್ರಾಯೋಜಕತ್ವದಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ ಡಿಸೈಡ್ ರೈಡ್ನಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ ಅದ್ಭುತವಾದಂತಹ ಒಂದು ಜಂಪ್ ಅಂತು. ರೈಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್. ಅದು ಉತ್ತಮವಾದಂತಹ ಜಿಂಕೆಯ ಜಿಗಿತದೊಂದಿಗೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ಮೋಹನ್ ಅವರ ಪ್ರಾಯೋಜಕತ್ವದಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ವೇದಿಕೆ ಎಡಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ವೇದಿಕೆ ಬಲಭಾಗದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ತಂಡ ಕಾಣಿಸ್ಕೊಳ್ತಾ ಇದೆ. ಚನ್ನರಾಯಪಟ್ಟಣದ ನಮ್ಮ ನಲ್ಮೆಯ ನಾಯಕರು, ಜನಸೇವಕರು, ಸದಾ ಕ್ರೀಡೆಗೆ, ಶಿಕ್ಷಣಕ್ಕೆ, ಈ ಭಾಗದ ಜನರ ಜೊತೆಯಲ್ಲಿ ಸದಾ ನಿಲ್ಲುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ದಾಳಿಯಲ್ಲಿ ಅಜಿತ್, ಈ ಬಾರಿ ರಾಕೇಶ್ ಒಬ್ಬ ಶ್ರೇಷ್ಠ ಡಿಫೆಂಡರ್, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. 7 ಜರ್ಸಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ರಾಕೇಶನಿಂದ ಡಬಲ್ ಆಂಕಲ್ ಹೋಲ್ಡ್. 6-2 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮಹೇಶ ಚುರುಕಿನ ದಾಳಿಯೊಂದಿಗೆ 2+2 4 ಪಾಯಿಂಟ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ರಮ್ಮಿ, ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಮೂಲತಃ ತಮಿಳುನಾಡು ಮೂಲದ ಆಟಗಾರ. ಈ ಬಾರಿ ಬ್ಲಾಕ್ ಬಂತು, ಕಾದ್ ನೋಡೋಣ. ರಮ್ಮಿ ಅದ್ಭುತವಾದಂಥ ಟ್ಯಾಕಲ್. ಕಲ್ಕೆರೆ ಮೋಹನ್ ಅವರ ನೇತೃತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಶಶಾಂಕ ಒಂದೊಳ್ಳೆ ಜಂಪ್ ಏನೋ ಇತ್ತು, ಆದರೆ ಮಿಡ್ ಲೈನನ್ನು ರೀಚ್ ಆಗುವಲ್ಲಿ ವಿಫಲನಾಗಿದ್ದಾನೆ. ಡಿಫೆನ್ಸ್ ಭಾಗದಲ್ಲಿ ಒಂದು ಹೊಂದಾಣಿಕೆ ಹಿಡಿತವನ್ನು ಸಾಧಿಸಿಕೊಂಡ್ರು. ಪಂದ್ಯದ ಆರಂಭಿಕ ಹಂತದಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಕಲ್ಕೆರೆ ಮೋಹನ್ ಅವರ ನೇತೃತ್ವದ
ಬಸವನಗುಡಿ ತಂಡ ಮುನ್ನಡೆಯಲಿದೆ. ಚನ್ನರಾಯಪಟ್ಟಣ ಹಾಗೂ ಹಾಸನ ಜಿಲ್ಲೆಯ ಮಾಜಿ ಕಬಡ್ಡಿ ಆಟಗಾರರಾಗಿರುವಂತಹ ಶಿವಣ್ಣ ಸಲ್ಗೆರೆ ಅವರು, ಬಾಲು ಸಲ್ಗೆರೆ ಅವರು, ಹಾಗೆ ನಂದೀಶ್ ಸಿರಿಹಳ್ಳಿ, ದೊರೆ ಸಲ್ಗೆರೆ ಅವರು, ಸಾಯಿಶ್ ಪೊಲೀಸ್ ಅವರು, ಅಣ್ಣೇಗೌಡರು, ಕುರುವಂಶ, ಈ ಎಲ್ಲ ಮಾಜಿ ಕಬಡ್ಡಿ ಆಟಗಾರರು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಉತ್ತಮವಾದಂಥ ದಾಳಿ. ಕ್ಷಣಾರ್ಧದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿಕೊಂಡಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ಮಹೇಶ. ದಾಳಿಗಾರ ಇಲ್ಲಿ ಸೆಲ್ಫ್ ಔಟ್ ಆದ್ರು. 1+2 3 ಪಾಯಿಂಟ್ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಶಿವಣ್ಣ ಸೋಸಲ್ಗೆರೆ ಅವರು, ಶ್ರೀಯುತ ಬಾಲು ಸೋಸಲ್ಗೆರೆ, ಶ್ರೀಯುತ ನಂಜೇಶ್ ಗೌಡರು ನರಿಹಳ್ಳಿ, ಶ್ರೀಯುತ ದೊರೆ ಸೋಸಲ್ಗೆರೆ, ಶ್ರೀಯುತ ಸಂತೋಷ್ ಪೊಲೀಸ್, ಶ್ರೀಯುತ ಅಣ್ಣೇಗೌಡರು ಕುರುವಂಕ, ಈ ಎಲ್ಲ ಹಿರಿಯ ಕಬಡ್ಡಿ ಆಟಗಾರರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. 12 ಈಚ್. ಹನ್ನೆರಡು. ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ದೂರದ ಹರಿಯಾಣ ತಂಡ, ಅದೇ ರೀತಿ ಮಹಾರಾಷ್ಟ್ರ ಮೂಲದ ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡ, ಪಾಂಡಿಚೇರಿ ಸ್ಟೇಟ್ ತಂಡ, ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು, ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು, ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ತಂಡಗಳು ಸಹ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 13 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಶಶಾಂಕ ಒಬ್ಬ ಶ್ರೇಷ್ಠ ಆಟಗಾರ, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಮತ್ತೆ ದಾಳಿಯಲ್ಲಿ ಸ್ಥಳೀಯ ಪ್ರತಿಭೆ ಸುಮಂತ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿದ್ರು. ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿ ಆದರು. ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ದಯವಿಟ್ಟು ಆಟಗಾರರಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಇಲ್ಲಿ ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶವನ್ನು ನೀಡಿಲ್ಲ. 14-13 14-13 ಇನ್ ಫೇವರ್ ಆಫ್ ಡಾಕ್ಟರ್ ಸೂರಜ್ ರೇವಣ್ಣ ಟೀಮ್. ದಾಳಿಯಲ್ಲಿ ಮಹೇಶ ವೇಗದ ದಾಳಿಯೊಂದಿಗೆ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ನೂತನ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆದರು. 14 ಈಚ್. 14-14.
ಇಂದು ಮತ್ತು ನಾಳೆ ಚನ್ನರಾಯಪಟ್ಟಣದಲ್ಲಿ ಕಬಡ್ಡಿಯ ಹಬ್ಬ. ನಾಳೆ ಸಹ ಇನ್ನಷ್ಟು ರೋಚಕ ಪಂದ್ಯಗಳು ನೋಡೋದಕ್ಕೆ ಸಿಗುತ್ತೆ. ರಮ್ಮಿ ಯಾವುದೇ ಅಂಕಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಕಲ್ಕೆರೆ ಮೋಹನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಮಹೇಶ ಚಾಲಾಕಿ ದಾಳಿಗಾರ. ಅದು ಉತ್ತಮವಾದಂತಹ ಟೋ ಟಚ್. ಹದಿನೈದು 14 ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಜನಸೇವಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಹಾಸನ ಜಿಲ್ಲೆಯ ಕಬಡ್ಡಿ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಅದ್ಧೂರಿಯಾದಂಥ ಒಂದು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿ. ಸಂಪೂರ್ಣವಾಗಿ ಗುರು ಒಂದು ನಿಮಿಷ. ಹದಿನಾರು 15 ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದಾಳಿಯಲ್ಲಿ ರಮ್ಮಿ ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್. ರೈಟ್ ಕವರ್ ಭಾಗದಲ್ಲಿದ್ದಂತಹ ರಾಕೇಶ್ ಹಾಗೂ ಮಹೇಶ್ ಜೊತೆಲಿ ರಮ್ಮಿ ನಿರಂತರವಾಗಿ ಇಲ್ಲಿ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾನೆ. ಸುಪಡೆ ಕ್ಲಾನ್ ಆಗಿರುವಂಥ ಸಂದರ್ಭ. ಶಶಾಂಕ ಹದಿನೆಂಟು 15 3 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಮೋಹನ್ ಅವರ ಪ್ರಾಯೋಜಕತ್ವದ ತಂಡ ಇದೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಸುಮಂತ ರೈಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್. ಸ್ಟ್ರಗಲ್ ಆಗಿದೆ, ಪರ್ಸ್ಯೂಟ್ಗೆ ಅವಕಾಶ ಇಲ್ಲ. ದಾಳಿಯಲ್ಲಿ ಮಹೇಶ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದರು. 18-16 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದಾಳಿಯಲ್ಲಿ ಸುಮಂತ ಯುವ ಪ್ರತಿಭೆ. ಇದೇ ನಿಮ್ಮ ಚನ್ನರಾಯಪಟ್ಟಣದ ಬೋರ್ಮಾರ್ನಹಳ್ಳಿಯ ಒಬ್ಬ ಯುವ ಆಟಗಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ಅವರು, ತೀರ್ಪುಗಾರರಾಗಿ ಶ್ರೀಯುತ ವಿಶ್ವನಾಥ್ ರವರು ಹಾಗೂ ಶ್ರೀಯುತ ನರಸಿಂಹಮೂರ್ತಿರವರು. ಎಸ್ ಶಶಾಂಕ ಜಾಕಿ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. ಒಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ. 19-16 19
16 in favor of ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಏಕಾಂಗಿಯಾಗಿ ವೆಂಕಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ವೆಂಕಿ ಬೇಗಿಯಾದಂಥ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿರುವಂಥ ಸಂದರ್ಭ. ದಾಳಿಯಲ್ಲಿ ಮಹೇಶ ಈ ಬಾರಿ ಕಾದ್ ನೋಡಬೇಕಾಗಿದೆ. ಡಬಲ್ ಟೈ ಹೋಲ್ಡ್, ಬಿಗಿಯಾದಂಥ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. 20-18 in favor of ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ನೂತನ್ ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ 20, ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ 18. 2 ಅಂಕದ ಅಂತರ ಮಾತ್ರ ಇದೆ. ಈ ಒಂದು ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ಸ್ ತಂಡಕ್ಕೆ ಸಿಗಲಿಕ್ಕಿದೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ 75,000 ಹಾಗೂ ಆಕರ್ಷಕ ಟ್ರೋಫಿ. ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 50,000 ಹಾಗೂ ಆಕರ್ಷಕ ಟ್ರೋಫಿ. ಈ ಎಲ್ಲ ಸುಂದರ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಿಮ್ಮೆಲ್ಲರ ನೆಚ್ಚಿನ ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ನಮ್ಮ ಚನ್ನರಾಯಪಟ್ಟಣದ ಜನತೆಗೆ ಕ್ರೀಡಾ ಹಬ್ಬವನ್ನು ಆಯೋಜಿಸಿದ್ದಾರೆ. ಯಾಕಂದರೆ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾಳೆ ನಮ್ಮ ಮುಂದೆ ಆಚರಿಸ್ಕೊಳ್ಳಿಕ್ಕಿದ್ದಾರೆ. ಎರಡನೇ ಕರೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 2 ತಂಡದ ನಾಯಕರೇ. ಇದು ನಿಮಗೆ ಎರಡನೇ ಕರೆ. ಆಟಗಾರರನ್ನು ಹಣಿಗೊಳಿಸಿ. ಇದಾದ ನಂತರ ಮುಂದಿನ ಪಂದ್ಯ ಹರಿಯಾಣ ಸ್ಟೇಟ್ ಟೀಮ್ ವಿರುದ್ಧ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 6ನೇ ಪಂದ್ಯ. ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಸ್ಥಳೀಯ ಪ್ರತಿಭೆ ಅಜಿತ್ ದಾಳಿಯಲ್ಲಿ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ತಂಡದ ಪ್ರಮುಖ ಆಟಗಾರ. ಅದು ಎಂಟಿ ರಾಯ್ಡೊಂದಿಗೆ ವಾಪಸ್ ಆಗಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಿ.ಎ. ಮಂಜಣ್ಣರವರು, ಯುವಜನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಶ್ರೀಯುತ ಅಣತಿ ಆನಂದ್ರವರು. ಅದ್ಭುತವಾದಂತಹ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. 20-20 20-20 ಸಮಬಲ ಹೋರಾಟದಲ್ಲಿ ಪಂದ್ಯ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖಂಡರಾಗಿ ಶ್ರೀಯುತ ತಮ್ಮಣ್ಣರವರು, ಶ್ರೀಯುತ ಅಶೋಕಣ್ಣರವರು ಹಾಗೆ ಶ್ರೀಯುತ ಜಗ್ಗಣ್ಣರವರು ಸಹ
ಅದೇ ರೀತಿ ಇನ್ನು ಅನೇಕ ನಮ್ಮ ಶ್ರೀಯುತ ಎಂ ಎ ಗೋಪಾಲ್ ಸ್ವಾಮಿ ಸರ್ ಅವರ ಆತ್ಮೀಯ ವಲಯದವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಥರ್ಡ್ ರೈಟ್, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಇದೆ. ದಾಳಿಯಲ್ಲಿ ರಮ್ಮಿ ಉತ್ತಮವಾದಂಥ ಟ್ಯಾಕಲ್. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ನ ವೆಂಕಿ ಅವರಿಂದ ಟ್ಯಾಕಲ್ನ ಪ್ರಯತ್ನ ಬಂತು. ಸಹ ಆಟಗಾರರು ಅಷ್ಟೇ ವೇಗವಾಗಿ ಇಲ್ಲಿ ಅಸಿಸ್ಟ್ ಅನ್ನ ಮಾಡಿದ್ರು. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ ಮಹೇಶ. ಥರ್ಡ್ ರೈಡ್, ಇಟ್ಸ್ ಅ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ದಾಳಿಯಲ್ಲಿ ಮಹೇಶ ಸಾಕಷ್ಟು ಒಳೆ ನುಗ್ಗಿದ್ರು, ಆದ್ರೆ ಡೈವಿಂಗ್ ಟ್ಯಾಕಲ್ ಬಂತು. ಸಪೋರ್ಟ್ ಕೂಡ ಅಷ್ಟೇ ವೇಗವಾಗಿ ಬಂದಿದೆ. ವಾಟ್ ಅ ಕ್ಯಾಚ್. (22-21) ಒಂದು ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. ಪಾಯಿಂಟ್ ಅಲ್ಲಿ ಸೂರಜ್ ರೇವಣ್ಣ ಟೀಮ್ ಮುನ್ನಡೆಯಲ್ಲಿದೆ. ಅದು ಹಾಫ್ ಟೈಮ್ ಆದವಾಗ ಚೇಂಜ್ ಆಗಿಲ್ಲ ಅಷ್ಟೇ. ತಾಂತ್ರಿಕ ದೋಷಕ್ಕೆ ಕ್ಷಮೆ ಇರಲಿ, ನಾವು ಟೆಕ್ನಿಷಿಯನ್ಗೆ ಹೇಳ್ತೇವೆ, ನೆಕ್ಸ್ಟ್ ಸರಿ ಮಾಡ್ಕೊತಾರೆ. ನೀವು ಅಲರ್ಟ್ ಆಗಿರಿ. 22-21 ಥರ್ಡ್ ರೈಡ್, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಅಜಿತ್. ವೆಂಕಿ ಈ ಬಾರಿ ಮಿಸ್ಟೇಕ್ ಮಾಡಿದ್ರು, ಬೇಡವಾದಂತ ಹಿಡಿತ. 23-21 2 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. ಹೊಂದಾಣಿಕೆ ಹಿಡಿತ. ಇವಾಗ ಡಿಫೆನ್ಸ್ ಭಾಗದಲ್ಲಿ ಹೊಂದಾಣಿಕೆ ಟ್ಯಾಕಲ್ಗಳನ್ನು ಕಾಣಬಹುದು. ಓಕೆ, ಚೇಂಜ್ ಮಾಡ್ಸೋಣ, ನಾವು ವೇಟ್ ಮಾಡಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಹೆಸರಾಂತ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅಖಿಲ ಭಾರತ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಎಂ ಎ ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವರ ಆಶ್ರಯದಲ್ಲಿ ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಸ್ಥಳೀಯ ಪ್ರತಿಭೆ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಟೀಮ್ ಚನ್ನರಾಯಪಟ್ಟಣ ತಂಡದ ಅಜಿತ್, ಮತ್ತೆ ದಾಳಿಯಲ್ಲಿ ಸುಮಂತ. ಸೂಪರ್ ಟೆಕಲ್ ಆನ್ ಆಗಿದೆ. ಅದ್ಭುತವಾದಂಥ ಟ್ಯಾಕಲ್. ಸೂಪರ್ ಟ್ಯಾಕಲ್. ವಾಟ್ ಅ ಕ್ಯಾಚ್. ಕಲ್ಕೆರೆ
ಮೋಹನ್ ಅವರ ಪ್ರಾಯೋಜಕತ್ವದ ತಂಡ ನಿಧಾನಗತಿಯಲ್ಲಿ ಮತ್ತೆ ಚೇತರಿಸಿಕೊಳ್ತಾ ಇದೆ. ಶಶಾಂಕ್ ಸಾಕಷ್ಟು ವೇಗದ ದಾಳಿ, ಕಾದೋಡೋಣ. ಡಿಫೆನ್ಸ್ ಅನ್ನ ಇಲ್ಲಿ ಟೆಂಪ್ಟ್ ಮಾಡಿದ್ರು. ಅಫಿಷಿಯಲ್ ಟೈಮ್ ಔಟ್. ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಮ್ಮೆ ಇಂಜುರಿ ಆಗುವಂಥದ್ದನ್ನು ಕಾಣ್ಬೋದು. ಆದರೆ ಕಬಡ್ಡಿ ಆಟಗಾರರು ಸಹ ಸಾಕಷ್ಟು ಫಿಟ್ ಆಗಿರ್ತಾರೆ, ಮತ್ತೆ ಚೇತರಿಸ್ಕೊಳ್ತಾರೆ. ಈ ಬಾರಿ ಜಾಕಿ ಸ್ಥಳೀಯ ಪ್ರತಿಭೆ, ಅನುಭವಿ ಆಟಗಾರ, ಅನೇಕ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಪಂದ್ಯದ ದಿಕ್ಕನ್ನು ಬದಲಿಸಿದಂಥ ಆಟಗಾರ. 5 ಆಟಗಾರ ನಡುವೆ 24-24. ಎಸ್ 24-24 ದಾಳಿಯಲ್ಲಿ ಶಶಾಂಕ. ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ದಾಳಿಯಲ್ಲಿ ಜಾಕಿ. ಎಸ್, ಸಾಕಷ್ಟು ಒಳ ನುಗ್ಗಿದ್ರು. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಲೆಫ್ಟ್ ಕವರ್ ಭಾಗದಿಂದ ಅಷ್ಟೇ ವೇಗವಾಗಿ ಬ್ಲಾಕ್ ಬಂದಿದೆ. ಸುಪಡಿಕಲ್ ಆನ್ ಆಗಿದ್ದಂಥ ಸಂದರ್ಭ. ಎಸ್ 26-24 2 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ನೂತನ್ ಕೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಭಾಸ್ಕರ್, ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್, ಬಿಗಿಯಾದಂತಹ ಒಂದು ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ. ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಕಲ್ಕೆರೆ ಮೋಹನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ಪ್ರಾಯೋಜಕತ್ವದ ತಂಡ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ.ಎ. ಮಂಜಣ್ಣರವರು, ಯುವಜನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಣತಿ ಆನಂದ್ರವರು, ಅದೇ ರೀತಿ ಮುಖಂಡರಾಗಿರುವಂತಹ ಶ್ರೀಯುತ ತಮ್ಮಯ್ಯಣ್ಣರವರು, ಹಾಗೆ ಶ್ರೀಯುತ ಅಶೋಕಣ್ಣರವರು, ಹಾಗೆ ಶ್ರೀಯುತ ಜಗ್ಗಣ್ಣರವರು, ಹಾಗೂ ಇನ್ನೂ ಅನೇಕ ಹಿರಿಯ ಮುಖಂಡರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ.
ಉತ್ತಮವಾದಂಥ ಟ್ಯಾಕಲ್. ಮಹೇಶ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಟೀಮ್. ಹಾಗೆ ಈ ಪಂದ್ಯದ ವೀಕ್ಷಣೆಯಲ್ಲಿ ಯುವಜನ ಪ್ರಾಧಿಕಾರದ ಶ್ರೀಯುತ JR ಮೂರ್ತಿರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅಡೇನಹಳ್ಳಿ ಶ್ರೀಯುತ ಲವಣ್ ರವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅದೇ ರೀತಿ ಇಂದಿರಾ ಕ್ಯಾಂಟೀನ್ನ ಶ್ರೀಯುತ ತಿಮ್ಮೇಗೌಡರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. 31-27 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. 31-27 ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ. ಅಂತಿಮ ಕರೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ, ಇದು ನಿಮಗೆ ಅಂತಿಮ ಕರೆ. ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಅಂತಿಮ ಕರೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ, ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಅಂತಿಮ ಕರೆ. ಎಸ್, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಒತ್ತಡಕ್ಕೆ ಮಣಿತಾ ಇದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. 33 ವೈಟ್ 33-28. ಅದೇ ರೀತಿ ನಾಳೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಸಚಿವರು, ಆರೋಗ್ಯ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ನಮ್ಮ ಗಣಪತಿ ಪೆಂಡಲ್ ಜಾಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ. ಇದಕ್ಕೆ ಚಾಲನೆ ನೀಡಿದ ನಂತರ ಬೆಳಿಗ್ಗೆಯಿಂದ ಕಬಡ್ಡಿ ಪಂದ್ಯಾವಳಿ ಸಹ ನಡೀತಾ ಇರುತ್ತೆ ನಿರಂತರವಾಗಿ. ಈ ಒಂದು ಕಾರ್ಯಕ್ರಮಕ್ಕೂ ಸಹ ಆಗಮಿಸಲಿಕ್ಕಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ. (33-28) ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 33-28. ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ದಾಳಿಯಲ್ಲಿ ರಮ್ಮಿ, ಉತ್ತಮವಾದಂತಹ ಟಚ್ ಪಾಯಿಂಟ್. ಕ್ಯಾಪ್ಟನ್, ಲಾಸ್ಟ್ 3 minutes ಟು ಗೋ. 3 minutes ಫಾರ್ ಫುಲ್ ಟೈಮ್. 33-29 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ವೇದಿಕೆಯ ಬಲಭಾಗದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ತಂಡ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ವೇದಿಕೆ ಎಡಭಾಗದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ತಂಡ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಟೀಮ್. 4 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಮೋಹನ್ ಕಲ್ಕೆರೆ. ದಾಳಿಯಲ್ಲಿ ರಮ್ಮಿ. 3 ಆಟಗಾರ ನಡುವೆ ಕಾದೋಡೋಣ. ರಮ್ಮಿ LED ಮುಂಭಾಗದಲ್ಲಿ ಕೂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಸೈಡಿಗೆ ಬನ್ನಿ. ಮಹಾಪ್ರಭುಗಳೇ ಒಂದು ಸ್ವಲ್ಪ ಸೈಡಿಗೆ ಬನ್ನಿ.
ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕಬಡ್ಡಿ ಇತಿಹಾಸದಲ್ಲೇ ಅದು ಅದ್ದೂರಿಯಾದಂಥ ಕಬಡ್ಡಿ ಹಬ್ಬ. ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನನಾಯಕರು, ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಒಂದೊಳ್ಳೆ ಕಬಡ್ಡಿ ಹಬ್ಬ. ಥರ್ಡ್ ರೈಟ್, ಡೂ ಆರ್ ಡೈ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಅಜಿತ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾದ್ರು. ಬೇಡವಾದಂತ ಹಿಡಿತ, ವೇಟ್ ಮಾಡಬಹುದಾಗಿತ್ತು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಕ್ಷಣ ಕ್ಷಣಕ್ಕೂ ರೋಚಕ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರ. ಹೇಗಿದೆ ಮ್ಯಾಚು? ಜಾಲಿ ಜಾಲಿ. ಎಸ್ 35-30 5 ಅಂಕದ ಮುನ್ನಡೆಯಲ್ಲಿ ಮೋಹನ್ ಕಲ್ಕೆರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ಪ್ರಾಯೋಜಕತ್ವದ ತಂಡ ಮುನ್ನಡೆಯಲ್ಲಿದೆ. ಮಾಜಿ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಶಿವಣ್ಣ ಸೋಸಲ್ಗೆರೆ, ಶ್ರೀಯುತ ಬಾಲು ಸೋಸಲ್ಗೆರೆ, ಶ್ರೀಯುತ ನಂಜೇಶ್ ಗೌಡ್ರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಹಾಗೂ ಮಾಜಿ ಕಬಡ್ಡಿ ಆಟಗಾರರು ನರಿಹಳ್ಳಿ, ಶ್ರೀಯುತ ದೊರೆಸ್ವಾಮಿ ಸೋಸಲ್ಗೆರೆ, ಶ್ರೀಯುತ ಸಂತೋಷ್ ಪೊಲೀಸ್, ಶ್ರೀಯುತ ಅಣ್ಣೇಗೌಡರು ಕುರುವಂಕ. ಆರ್ಗ್ಯೂ ಮಾಡಬೇಡಿ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಎಸ್, ದಾಳಿಗಾರ ಇಲ್ಲಿ ಯಾವುದೇ ಪಾಯಿಂಟ್ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಬ್ಬರು ಡಿಫೆಂಡರ್ ಲಾಬಿ ಪ್ರವೇಶ ಮಾಡಿರೋದ್ರಿಂದ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ತಂಡಕ್ಕೆ 2 ಅಂಕ ಸೇರ್ಪಡೆ ಆದರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕ ಸೇರ್ಪಡೆ ಆಗಿದೆ. ಯಾವುದೇ ಸ್ಪರ್ಶ ಅಂಕ ಇಲ್ಲದೆ ಲಾಬಿ ಪ್ರವೇಶ ಮಾಡಿದ್ರೆ ಈ ರೀತಿಯಾದಂಥ ಅಂಕಗಳು ಅಲ್ಲಿ ಸಿಗುತ್ತೆ. 36-32 ಶಶಾಂಕ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್, ಲಾಸ್ಟ್ 1 minute ಟು ಗೋ. ಎಸ್, ಅದ್ಭುತವಾದಂತ ಹಿಡಿತ. ಹಲೋ ಹಲೋ ರವಿಕುಮಾರ್, ಮ್ಯಾಚ್ ನಿಲ್ಸು. ಮ್ಯಾಚ್ ಸ್ಟಾಪ್ ಮಾಡು, ಮ್ಯಾಚ್ ಸ್ಟಾಪ್ ಮಾಡು, ಮ್ಯಾಚ್ ಸ್ಟಾಪ್ ಮಾಡು, ಮ್ಯಾಚ್ ಸ್ಟಾಪ್ ಮಾಡು, ಮ್ಯಾಚ್ ಸ್ಟಾರ್ಟ್ ಮಾಡು, ಮ್ಯಾಚ್ ಸ್ಟಾಪ್ ಮಾಡು. ಸರ್, ಹಲೋ ಹಲೋ ಸರ್, ಮ್ಯಾಚ್ ನಿಲ್ಲಿಸ್ತೀನಿ. ಯಾಕೆ ಸರ್ ಒಳಗಡೆ ಹೋಗೋದು? ಎಸ್, 38-32 ದಯವಿಟ್ಟು ನೋಡಿ, ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಮ್ಯಾಚನ್ನು ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಹಕರಿಸಿ. ನಿಮಗೋಸ್ಕರ ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಲೋ, ಅಂತಿಮ ಕರೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 2 ತಂಡದ ಆಟಗಾರರೇ ಅಂಕಣವನ್ನು ಪ್ರವೇಶ ಮಾಡಿ. ನಿಮಗೆ ಇದು ಅಂತಿಮ ಕರೆ. 2 ತಂಡದ ಆಟಗಾರರೇ, ನಿಮಗೆ ಇದು ಅಂತಿಮ ಕರೆ. ಪಂದ್ಯ ಮುಕ್ತಾಯವಾಗ್ತಾ ಇದೆ. ಆದಷ್ಟು ಬೇಗ ಪ್ರವೇಶ ಮಾಡಿ. ಎಸ್, ಮೋಹನ್ ಕಲ್ಕೆರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿದೆ. ಉತ್ತಮ ಪ್ರದರ್ಶನ ನಡೆದಂಥ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಟೀಮ್ಗೂ ಸಹ ಧನ್ಯವಾದ.